ಓಹೋ, ಏನು ನಮ್ಮನೆ ಕಡೆ ಬರ್ತಾ ಇದ್ದೀರಾ? ನೀನಾಗೆ ಕೇಳಿದ್ಮೇಲೆ ಹೇಳಲೇಬೇಕಲ್ಲ. ಹೌದು, ನಿನ್ ಮದ್ವೆ ಡಿಸೈಡ್ ಮಾಡೋದು ನಿಮ್ಮ ಅಪ್ಪನೋ ನಿಮ್ಮ ಅಮ್ಮನೋ? ತಾಳಿ ಕಟ್ಟೋದು ನಾನು. ನನ್ ಡಿಸಿಷನ್ ಕೇಳಿದ್ರೆ ಸಾಕು. ತಾಳಿ ಕಟ್ಟೋದು ಹೆಣ್ಣಲ್ಲ, ಗಂಡು. ಅದು ಬೇರೆ ಕಡೆ. ಇಲ್ಲಲ್ಲ, ಗಂಡಸರು ಕೂತ್ಗೆಲ್ ತಾಳಿ ಇರೋದನ್ನ ನೀನ್ ನೋಡಿದ್ಯಲ್ಲ? ಇರ್ಬೋದು, ಆದ್ರೆ ಈ ಗಂಡು ತಾಳಿ ಕಟ್ಸ್ಕೊಳ್ಳೋದಿಲ್ಲ, ತಾಳಿ ಕಟ್ತಾನೆ. ಅದು ನೀನು ಒಪ್ಪಿದ್ರೆ. ನಿನ್ನ ಕೈಲಿ ತಾಳಿ ಕಟ್ಸ್ಕೊಳ್ಳೋದ? ನೆವರ್. ಅದು ಕನ್ಸ್ನಲ್ಲೂ ಸಾಧ್ಯ ಇಲ್ಲ. ಇವಳು ಗಂಡಿಗೆ ಗುಲಾಮಳಾಗಲ್ಲ, ಗಂಡು ನನ್ನ ಗುಲಾಮ ಆಗ್ಬೇಕು. ಅದು ನಿನ್ ಜನ್ಮ ಇರೋರಗ್ ಸಾಧ್ಯ ಇಲ್ಲ. ಚಾಲೆಂಜ್ ಮಾಡಿ ಹೇಳ್ತೀನಿ, ಇನ್ 4 ದಿವಸದಲ್ಲಿ ನಿನ್ ದಾರೆ ಸೀರೆ ಉಡಿಸ್ತೀನಿ, ನಿನ್ ಕುತ್ತಿಗೆ ತಾಳಿ ಕಟ್ತೀನಿ. 4 ದಿನಾನ? 4 ವರ್ಷ ಆದ್ರೂ ನಿನ್ ಕೈಲ ಆಗಲ್ಲ. ಚಾಲೆಂಜ್. ಒಳ್ಳೆ ಮಕ್ಕಳದ್ ಬಂದಂಗೆ ಇಷ್ಟಿಷ್ಟೇ ಬರ್ತಾ ಇದೆ. ಬಂದಷ್ಟು ಹಿಡ್ಕೋಬೇಕು, ನೀನ್ ಆದ್ಮೇಲೆ ನಾನ್ ಹಿಡಿಬೇಕು. ತೆಗಿ ಅವಂದಾದ್ಮೇಲೆ ನಾನೇ ಒಂದ್ ಕೊಡ ನೀರ್ ಹಿಡಿಬೇಕು. ಬೆಳಿಗ್ಗೆನ ಎಷ್ಟ್ ಕೊಡ ತಗೊಂಡ್ ಹೋಗ್ತೀಯ? ನಾವೇನ್ ತುಂಬಾರ್ದ? ಅಯ್ಯೋ, ಅದಕ್ಕೆ ಏನ್ ಮಾಡಕ್ಕಾಗತ್ತೆ? ನಮ್ದೇನ್ ಚಿಕ್ಕ ಸಂಸಾರ ಅಂತ ತಿಳ್ಕೊಂಡ್ಯಾ? ದೊಡ್ಡ ಸಂಸಾರ. ಅತ್ತೆ, ಮಾವ, ಅಜ್ಜಿ, ತಾತ, ಮಕ್ಕಳು, ಮೊಮ್ಮಕ್ಕಳು ಎಲ್ರೂ ಇದಾರೆ. ಅವರೆಲ್ಲ ತೊಳ್ಕೊಳಲ್ವಾ? ಯಾಕೆ ನೀನ್ ಒಬ್ನ ಹಿಡಿತಾ ಇರೋ? ನಾವು ನಿನ್ ಮುಖ ನೋಡ್ಕೊಂಡು ಇಲ್ಲೇ ಕೂತಿರ್ತೀವಿ. ಅಯ್ಯೋ ರಾಮ, ಅದಕ್ ನಾನೇನ್ ಮಾಡಕ್ಕಾಗತ್ತೆ? ಅಯ್ಯೋ, ಇವತ್ತು ನಾನ್ ಚಿತ್ರಾನ್ನ ಮಾಡ್ಬೇಕು. ಒಲೆ ಮೇಲೆ ಅನ್ನ ಇಟ್ಟಿದೀನಿ. ಮಕ್ಕಳನ್ನೆಲ್ಲ ಸ್ಕೂಲ್ ಕಳಿಸ್ಬೇಕು. ಮುಚ್ಚು, ನಾನು ನಿನ್ನಂಗೆ ಮಕ್ಳು ಎತ್ತಿಲ್ವಾ? ತಿಂಡಿ ರೆಡಿ ಮಾಡಿ ಅವ್ರು ತಿನ್ಸಿ ಸ್ಕೂಲ್ ಕಳ್ಸ್ಬೇಕು. ಇವ್ರಾದ್ಮೇಲೆ ನಾನ್ ಹಿಡಿಬೇಕು. ಬನ್ನಿ ಬನ್ನಿ, ಒಬ್ಬರೇ ಬಂದ್ರ? ಹೌದು. ಅಯ್ಯೋ, ಸಂಕೋಚ ಪಟ್ಕೋಬೇಡಿ, ಇದು ನಿಮ್ಮನೆ ಅಂತ ತಿಳ್ಕೊಳ್ಳಿ. ನೀವ್ ಹಾಗಂತೀರಾ? ನಿಮ್ ಮಗಳು ನೋಡಿದ್ರೆ ಯಾಕೆ ಬಂದ್ರಿ ಅಂತಾಳೆ? ಅಯ್ಯೋ, ಎಲ್ಲಾದ್ರೂ ಉಂಟೆ? ನಿಮ್ಮನ್ನ ಊಟಕ್ಕೆ ಕರಿಬೇಕು ಅಂತ ನನ್ನ ಮಗಳೇ ಹೇಳಿದ್ದು. ಹೌದಾ? ನಂಬೋದಕ್ಕೆ ಆಗ್ತಾ ಇಲ್ವೇ? ಬನ್ನಿ ಬನ್ನಿ. ಎಲ್ಲಿ ನಿಮ್ ಮಗಳು ಮನೇಲಿಲ್ವಾ? ಇದ್ದಾಳೆ, ನಿಮ್ಗೋಸ್ಕರ ಕಾಯ್ತಾ ಇದ್ದಾಳೆ. ಬನ್ನಿ ಕೂತ್ಕೊಳ್ಳಿ. ನೀವು ಮಾತಾಡ್ತೀರಿ ನನ್ನ ಮಗಳ ಜೊತೆ, ನಾನು ಊಟ ತಗೊಂಡ್ ಬರ್ತೀನಿ. ನೀನ್ ಇವ್ರ ಜೊತೆ ಮಾತಾಡ್ತಾ ಇರು, ನಾನೇ ಹೋಗಿ ತಗೊಂಡ್ ಬರ್ತೀನಿ. ಆಯ್ತು. ನೀನಿಲ್ಲಿ ಚೆನ್ನಾಗ್ ನಕ್ರೇನೆ ಅಲ್ಲಿ ಅವ್ನ್ಗೆ ಯಾರಿಗೆ ನೋವು ಬರೋದು. ನಗು, ಜೋರಾಗ್ ನಗು. ಹಿಂಗ ನಗದು, ಜೋರಾಗ್ ನಗು. ಅಣ್ಣಯ್ಯ, ಇನ್ನು ಯಾಕೋ ಹೆರಿಗೆ ನೋವು ಕಾಣಿಸ್ತಾನೆ ಇಲ್ಲ. ಏನು ಹೆರಿಗೆ ನೋವು ಕಾಣಿಸ್ತಾ ಇಲ್ವಾ? ಹಾಗಾದ್ರೆ ಒಟ್ಟಿಗೆ ಬರ್ಬೋದು. ಅಯ್ಯೋ, ಒಟ್ಟಿಗೆ ಹೆರಿಗೆ ನೋವು ಬಂದ್ಬಿಟ್ರೆ ಅದೇ ನೋವಿನಲ್ಲಿ ಇವನು ಗೋತ ಹೊಡೆದ್ಬಿಟ್ರೆ? ಅಯ್ಯೋ, ಹಂಗೆಲ್ಲ ಎದುರಿಸ್ಬೇಡ. ಮೊದ್ಲೇ ನಂದು ಚೊಚ್ಲೇರ್ಗೆ ಧೈರ್ಯ ತಂದ್ಕೊಳಪ್ಪ, ಏನು ಹೆದರ್ಬೇಡ, ಎಲ್ಲ ಒಳ್ಳೇದಾಗುತ್ತೆ. ನೀನ್ ಧೈರ್ಯ ಕೊಡ್ತಿದ್ದೆಲ್ಲ ಅಷ್ಟ್ ಸಾಕು. ಅಮ್ಮ ಜಲಕಂಠೇಶ್ವರಿ, ನನ್ಗೆ ಇಬ್ರೇನ್ರು, ಜಲ್ದಿ ನನ್ಗೆ ಹೆರಿಗೆನೋ ತಂದು ನನ್ನ ಕಾಪಾಡಮ್ಮ ತಾಯಿ. ಅಮ್ಮನ್ ಬೇಡ್ಕೊಂಡ್ಬಿಟ್ಟೆ. ಹೆರಿಗೆ ನೋವು ಬಂತಾ? ಇನ್ನೂ ಇಲ್ಲ. ಅಪ್ಪ, ತಗೊಂಡ್ ಹೋಗ್ಕೊಡು. ತಗೊಳ್ಳಿ, ನಿಮಗ್ ಪಲಾವ್ ಇಷ್ಟ ಅಂತ ನನ್ ಮಗಳು ಹೇಳಿದ್ರು. ಓ ಸಾರಿ, ಸ್ಪೂನ್ ತಗೊಳ್ಳಿ. ತಡೀರಿ, ಕೇಸರಿ ಬಾತ್ ಮಾಡಿದ್ದೀನಿ. ನೀವು ಮೊದಲು ಕೇಸರಿ ಬಾತ್ ತಿಂತೀರಾ ಇಲ್ಲ ಪಲಾವ್ ತಿಂತೀರಾ? ಪಲಾವೇ ತಿಂತೀನಿ. ಅಯ್ಯೋ, ನೀವ್ ಇಲ್ಲಿದ್ದೀರಾ? ನಿಮ್ಗೋಸ್ಕರ ಮನೆಯಲ್ಲಿ ಸ್ಪೆಷಲ್ ಆಗಿ ಪಲಾವು ಟೊಮೆಟೊ ಚಟ್ನಿ ಮಾಡಿಟ್ಟು ಕಾಯ್ತಾ ಇದೀನಿ. ಬನ್ನಿಪಾ. ಅಯ್ಯೋ, ತಟ್ಟೆ ಮುಂದೆ ಕೂತವ್ರು ಹಗಲ ಎಬ್ಬಿಸ್ಬಾರ್ದು, ಸುಮ್ನೆ ಇರು. ಅಯ್ಯೋ, ಸುಮ್ನಿರಿ ಅಣ್ಣಯ್ಯ, ನಿಮಗ್ ಗೊತ್ತಿಲ್ಲ ನಾನ್ ಮಾಡಿರೋದೆಲ್ಲ ಏನ್ ಮಾಡ್ಬೇಕು? ಅಯ್ಯೋ, ರಾತ್ರಿ ಬರ್ತಾರೆ, ಅದನ್ನ ಹಾಗೆ ಇಟ್ಟಿರು, ಏನೂ ಆಗೋದಿಲ್ಲ. ನಿಮಗ್ ಗೊತ್ತಿಲ್ಲ, ಇವ್ರ ಅಕ್ಕಂಗೆ ಏನಾದ್ರು ಗೊತ್ತಾಗ್ಬಿಟ್ರೆ ಯಾಕೆ ಪಕ್ಕದ ಮನೆ ಕಳಿಸ್ತಿ ಅಂತ ನನಗ್ ಬೈತಾರೆ, ಗೊತ್ತಾ? ನೀವ್ ತಿನ್ನಿ. ನಾನ್ ಬಿಡಲ್ಲ. ನೀವ್ ಹೇಳಿ. ಅಯ್ಯೋ, ಸುಮ್ನಿರು ಅಂತ ಹೇಳಿದ್ನಲ್ಲ. ನಾನ್ ಬಿಡಲ್ಲಪ್ಪ. ಸುಮ್ನಿರು ತಮ್ಮಯ್ಯ ನೀನು. ಅಯ್ಯೋ ಅಣ್ಣಯ್ಯ, ಇವ್ರು ಹೊರಗಡೆ ತಿಂದ್ಬಿಟ್ರೆ ಆಮೇಲೆ ನಾನ್ ಮಾಡಿದ ಅಡಿಗೆ ರುಚಿಸಲ್ಲ, ಗೊತ್ತಾ? ಅದೇನ್ ರುಚಿಯಾದ ಅಡಿಗೆ ಮಾಡಾಕೋದ್ ನೀನು? ಪರೋಟ ಅಂತ ಮಾಡ್ತೀಯ, ಒಳ್ಳೆ ಸಗಣಿ ಬೆರಣಿ ಇದ್ದಾಗಿರುತ್ತೆ. ಪಲಾವ್ ಅಂತ ಮಾಡ್ತೀಯ, ಒಳ್ಳೆ ಬೂದಿ ತಿನ್ನಂಗಿರುತ್ತೆ. ಅಯ್ಯೋ, ದ್ರಾಕ್ಷಿ ಗೋಡಂಬಿ ಹಾಕಿ ಮಾಡಿದ ಪಾಯಸನ ಬಕೆಟ್ ಗಟ್ಲೆ ಕುಡಿದ್ರಿ? ಕುಡಿಲಿಲ್ಲ, ತೊಟ್ಟಿ ಸುರಿದೆ. ಅದೊಳ್ಳೆ ಎಮ್ಮೆ ಗಂಜಲ ಇದ್ದಾಗಿತ್ತು. ಅಯ್ಯೋ, ಸರಿಯಾಗಿ ಅಡಿಗೆ ಮಾಡಕ್ ಬಂದ್ರೆ ತಾನೆ. ನೀವ್ ತಿನ್ನಿ. ನಾನ್ ಬಿಡಲ್ಲ. ಅಯ್ಯೋ, ನಕ್ಕು ನನ್ನ ಬಾಯೆಲ್ಲ ನೋವು ಬಂತು. ಇನ್ನವ್ರಿಗೆ ಹೆರಿಗೆ ನೋವು ಬರ್ಲಿಲ್ವಾ? ಬರ್ತಾನೆ ಇಲ್ಲ. ಏನ್ ತಮ್ಮಯ್ಯ, ಒಳ್ಳೆ ಮಗು ತರ ಹಠ ಮಾಡ್ತೀಯ. ಅವ್ರು ಊಟ ಮಾಡೋರ್ಗು ಸ್ವಲ್ಪ ಸುಮ್ನೆ ನಿಂತ್ಕೊ. ನಾನ್ ಬಿಡಲ್ಲ ಅಂದ್ರೆ ಬಿಡಲ್ಲಪ್ಪ. ಏನಾಯ್ತು? ಊಟ ಕಿತ್ಕೊಂಡ್ರೆ ಹೊಟ್ಟೆ ನೋವೇ ಬರೋದು. ಮಗ ತುಂಬಾ ಚೆನ್ನಾಗಿ
ನೋಡ್ಕೊ. ಬಂದಿಲ್ವಾ ಅಕ್ಕ ಮಗು ತುಂಬಾ ಚೆನ್ನಾಗ್ ಆಡ್ತಿದ್ರೆ ಅವ್ರಿಗೆ ನೋವು ಬರ್ಬೇಕಲ್ಲ. ಇನ್ನೇನ್ ಬಂದ್ಬಿಡ್ತು ನೋಡಲ್ಲಿ. ಸ್ವಲ್ಪ ನಿಧಾನ. ಬಂದ್ಬಿಡ್ತು ಕೂತಮ್ಮಯ್ಯ. ಕೂತಮ್ಮಯ್ಯ. ನಡಿ ನಡಿ. ಅಯ್ಯೋ ಸ್ವಲ್ಪ ತಳ್ಕೂತಮ್ಮಯ್ಯ. ಇನ್ನೇನ್ ಕ್ಲಿನಿಕ್ ಬಂದ್ಬಿಡ್ತು. ಅಯ್ಯೋ ಇದು ಬರೀ ನೋವಲ್ಲ, ಹೆರಿಗೆ ನೋವು. ಅಯ್ಯೋ ಹೆರಿಗೆ ನೋವಾ? ಅಯ್ಯೋ ಹೆರಿಗೆ ಆಗ್ತಾ ಇದೆ, ಮಗು ಬರ್ತಾ ಇದೆ, ಜೋರಾಗಿ ನೋವು ಬರ್ಲಿ, ಜೋರಾಗಿ. ನನ್ನ ಹೆಂಡತಿಗೆ ಹೆರಿಗೆ ಆಗ್ತಾ ಇದೆ, ನನಗೆ ಹೆರಿಗೆ ನೋವು ಬರ್ತಿಲ್ಲ. ಅದ್ಯಾಕ್ ಕರೆಕ್ಟ್? ಅದ್ ಹೆಂಗ್ ಕರೆಕ್ಟ್ ಅಂದ್ರೆ ನಿಮ್ ಹೆಂಡತಿಗೆ ಹೆರಿಗೆ ಆಗ್ತಾ ಇದೆ, ನಿಮ್ ಹೆರಿಗೆ ನೋವು ಬರ್ತಾ ಇಲ್ಲ. ಎದುರು ಮನೇಲಿರೋ ಇವನಿಗೆ ಹೆರಿಗೆ ನೋವು ಬರ್ತಾ ಇದೆ ಅಂದ್ರೆ ನಿಮ್ ಹೆಂಡತಿ ಹುಡ್ತಾ ಇರೋ ಮಗುವಿನ ಅಪ್ಪ ಇವನು. ಹೆರಿಗೆ ಆಯ್ತು, ಹೆಣ್ಮಗು. ಹೆಣ್ಮಗು ಅಂತ ಅದ್ಭುತ. ಯಾಕೆ ಕಳ್ದಿದಾರ? ಸಂತೋಷ ಪಡಿ, ಹೆಣ್ಮಗುವಿನ ಅಪ್ಪ ನೀವು. ಏನೋ ನಮ್ಮನೆಗೆ ಉಪ್ಪಬೇಕು, ಉಪ್ಪಿನಕಾಯಿ ಬೇಕು ಅಂತ ಬರ್ತಾ ಇದ್ದವನು ನಮ್ಮನೇಲೆ ಊಟ ಮಾಡ್ಬಿಟ್ಟಿದ್ಯಾ. ನಾನ್ ಸುಮ್ನೆ ಬಿಡೋದಿಲ್ಲ ನಿನ್ನ. ಮಲಗಿದ್ಯಾ ನನ್ನ ಹತ್ರನೇ. ಇವನ್ನ ಹೊಡಿಬೇಕಾದವಳು ನಾನು. ಹೇಳೋ, ನನಗ್ ಮೋಸ ಮಾಡಕ್ ನಿನ್ ಮನಸ್ಸಾದ್ರೂ ಹೇಗ್ ಬಂತು? ಇನ್ನು ಅಯ್ಯೋ ಹೊಡಿಬೇಡಿ, ಹಸಿ ಮೈ. ಏಯ್, ನಿನ್ನ ಎಷ್ಟು ಪ್ರೀತಿಯಿಂದ ನೋಡ್ಕೊಂಡೆ, ನನ್ ಕಣ್ ತಪ್ಸಿ ಎಷ್ಟು ದಿನದಿಂದ ಅವಳ ನಿನ್ ಸ್ನೇಹ. ಹೇಳೋ, ನಿಮ್ ಕಣ್ ತಪ್ಸಿ ನಾನು ಯಾವತ್ತೂ ಅವಳ ಸ್ನೇಹ ಮಾಡ್ದವನಲ್ಲ. ಏನೋ ಒಂದಿನ ಅಕಸ್ಮಾತ್ ಆಗಿ ಅನಾಹುತ ನಡೆದೋಯ್ತು. ಅನಾಹುತನ? ಏನ್ ನಡೀತು ಅಂತ ಹೇಳು. ಭಯಂಕರವಾದ ಮಳೆ. ರಾತ್ರಿ ಆದ್ರೂ ನೀವಿನ್ನೂ ಆಫೀಸಿಂದ ಬಂದಿರ್ಲಿಲ್ಲ. ನೀವು ಕುಡ್ದಾಗ ನೆಂಚ್ಕೊಳಕ್ಕೆ ಅಂತ ನಲ್ಲಿಕಾಯಿ ಚಟ್ನಿ, ಎಗ್ ಬುರ್ಜಿ ಮಾಡಿಟ್ಟು ನೀವ್ ಯಾಕೆ ಇನ್ನೂ ಆಫೀಸಿಂದ ಬಂದಿಲ್ಲ ತಿಳ್ಕೊಳ್ಳೋಣ ಅಂತ ಫೋನ್ ಮಾಡೋಕೆ ವಿದ್ಯಕ್ಕ ಮನೆಗೆ ಹೋದೆ. ಆದ್ರೆ ಅವ್ರ ಮನ್ಲಿ ಕುಮಾರಿನ್ ಬಿಟ್ಟು ವಿದ್ಯಕ್ಕ ತಾಯಿ ಗಂಡ ಯಾರೂ ಇರ್ಲಿಲ್ಲ. ನಾನು ಕುಮಾರಿಗೆ ಫೋನ್ ಮಾಡ್ಬೇಕು ಅಂತ ಹೇಳ್ದೆ. ಅವಳು ರೂಮ್ ಕರ್ಕೊಂಡು ಹೋಗಿ ಫೋನ್ ಕೊಟ್ಲು. ನಾನು ನಿಮ್ಮ ಆಫೀಸ್ ನಂಬರ್ ತಿರುಗಿಸ್ತಾ ಇದ್ದೆ. ಆಗಿದ್ದಕ್ಕಿದ್ದಾಗೆ ಭಯಂಕರವಾದ ಸಿಡ್ಲು ಗುಡುಗಿನ ಶಬ್ದ ಕೇಳಿಸ್ತು. ನಂಗೆ ತುಂಬಾ ಭಯ ಆಗೋಯ್ತು. ಆ ಭಯದಲ್ಲಿ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಕುಮಾರಿನ ಗಟ್ಟಿಯಾಗಿ ತಪ್ಕೊಂಡ್ಬಿಟ್ಟೆ. ನಾನು ಯಾಕೋ ಮೈಯೆಲ್ಲ ಬಿಸಿ ಆಯ್ತು. ನನ್ನ ಬಲಹೀನತೆನ ಅರ್ಥ ಮಾಡ್ಕೊಂಡು ಆ ಕುಮಾರಿ ಕುಮಾರಿ ನಿನ್ನ ಕೆಡಿಸ್ಬಿಟ್ಲು. ಮದುವೆ ಮುಂಚೆ ಪ್ರೇಮ ಪುರಾಣ, ಮದುವೆ ಆದ್ಮೇಲೆ ಕಾಮ ಪುರಾಣನಾ? ಇದೇ ಕೆಲಸ ನಾನೇ ಮಾಡಿದ್ರೆ ಏನು ಮಾಡ್ತಿದೆ, ಏನು ಮಾಡ್ತಿದೆ? ಇದೇ ಕೆಲಸ ನಾನೇ ಮಾಡಿದ್ರೆ ಏನು ಮಾಡ್ತಿದೆ? ಗಂಡಿಗೆ ಶೀಲ ಮುಖ್ಯ ಅಂತ ಪುರಾಣದಲ್ಲಿ ಹೇಳಿಲ್ವಾ? ನಿನ್ಗೊಬ್ಳು ಲವ್ವರ್ ಇದ್ದಾಳೆ ಅಂತ ಗೊತ್ತಿದ್ರು ಕೂಡ ನಾನೇ ನನ್ ಕಣ್ಣಾರೆ ನೋಡಿದ್ರು ಸುಮ್ನೆ ಇದ್ದೆ. ಯಾಕೆ? ನಿನ್ನ ಶೀಲದ ಮೇಲೆ ನಂಬಿಕೆ ಇರೋದ್ರಿಂದ. ಇಡೀ ಊರೇ ನೋಡೋ ಹಾಗೆ ಶೀಲ ಕೆಟ್ಟು ಬಂದಿದ್ಯಲ್ಲ, ನಿನ್ ಜೊತೆ ಯಾಕೆ ಸಂಸಾರ ಮಾಡ್ಲಿ? ನೋ ನೋ, ನಿನ್ ಜೊತೆ ಇರೋ ಬದಲು ಕುಡಿದು ಸಾಯೋದ ಮೇಲು. ಅಯ್ಯೋ ಬೇಡ ಬೇಡ, ಬಿಡ್ತು ಅನ್ನಿ. ನಾನ್ ಪಾಪಿ, ನನ್ಗೆ ಏನ್ ಬೇಕಾದ್ರೂ ಶಿಕ್ಷೆ ಕೊಡಿ. ಆದ್ರೆ ನೀವಿರ್ಬೇಕು, ನೀವ್ ಸಾಯ್ಬಾರ್ದು. ಮಕ್ಕಳ ಮುಖ ನೋಡಿ ಆದ್ರೂ ನಿಮ್ ನಿರ್ಧಾರನ ಬದಲಾಯಿಸಿ. ನನಗ್ ಹೊಡಿರಿ ಮಾಡಿರಿ, ಈ ಶಿಕ್ಷೆ ಮಾತ್ರ ಕೊಡ್ಬೇಡಿ.
ಏನು ಅಂದ್ರೆ ಏನು ಅಂದ್ರೆ ಏನು ಅಂದ್ರೆ ಆ, ಏನು ಅಂದ್ರೆ ಶಾರದಾ, ನಾನು ಬಿಟ್ಟು ಹೋಗ್ಬಿಟ್ಯಾ ಶಾರದಾ? ಅಪ್ಪ ದೇವ್ರೆ, ಇಷ್ಟೊಂದ್ ಜನ ಹೆಂಡ್ತಿರಿದ್ದಾರೆ, ಇವ್ರ ಹೆಂಡ್ತಿರ್ನೆಲ್ಲ ಬಿಟ್ಬಿಟ್ಟು ನನ್ನ ಹೆಂಡ್ತಿನೇ ಕರ್ಕೊಂಡು ಹೋಗ್ಬಿಟ್ಯಲ್ಲಪ್ಪ. ಅವಳು ಮುಖ ನೋಡಣ್ಣ, ನಂಗೆ ಹೊಡಿತಾನೆ ಹೋಗ್ಬಿಟ್ಲು. ಅವಳು ಫೇಸ್ ನೋಡಣ್ಣ, ಈಗ್ಲೂ ಎದ್ದು ಬಂದು ನನಗೆ ಹೊಡಿಯೋಂಗೆ ಇದೆ. ಅದೇ ಪೋಸಲ್ಲಿದ್ದಾಳೆ. ಈಗ ಯಾರು ನಂಗೆ ಹೊಡಿತಾರೆ? ನಾನು ಯಾಕೆ ನಿದ್ದೆ ಮಾಡ್ಲಿ? ಅಯ್ಯೋ ಏನ್ ಬಾಸ್, ಏನ್ ಅಳ್ತಾ ಇದಿರೋ, ಇಲ್ಲ ನಗ್ತಾ ಇದಿರೋ, ಇಲ್ಲ ಹೊಟ್ಟೆ ನೋವು ಬಂದವ್ರ ತರ ಸಂಕಟ ಪಡ್ತಾ ಇದಿರೋ, ಏನು ಅಂತ ಗೊತ್ತಾಗ್ತಾ ಇಲ್ವಲ್ಲ? ಆ ಸತ್ತೋಳನ್ ನೋಡಿ ಅಳೋದು, ಹ, ಹೆಣ್ಣಿನ ಜೊತೆ ಗೋಳಾಡ್ತಿರ ಅವ್ನು ನೋಡ್ಬಿಟ್ಟು ನಗೋದು ಗೊತ್ತಾಗದೆ ಹ. ಅಳ್ತಾ ನಗ್ತಾ ಇದೀನಿ. ಓಹೋ, ಶಿವಾಜಿ ಗಣೇಶನ್ ತರ. ಅಯ್ಯೋ ಅಳಬೇಡ. ಇವು ನಂಗೆ ನಿನಗೂ ಇಬ್ರಿಬ್ರು ಹೇಳ್ತಿರಿದ್ರೆ ಒಬ್ಳು ಹೋದ್ರೂ ಪರವಾಗಿಲ್ಲ ಅನ್ಬೋದಾಗಿತ್ತು. ಇದ್ದವಳೆ ಗುಂಡಕ್ಕೆ ತಪ್ಪಕ್ಕೆ ಒಬ್ಳೆ, ಅವಳು ಹೊರಟೋದ್ಲು. ನನ್ ಬಗ್ಗೆ ಯಾಕೋ ಮಾತಾಡ್ತೀಯ? ಇವನ್ ಸರಿಗಿದ್ದಿದ್ರೆ ತಾನೆ ಇವನು ಅಲ್ಲಿ ಇಲ್ಲಿ ಹೋಗ್ತಿದ್ದ. ಅವಳು ಇವನ್ನೇ ಬಿಟ್ಟು ಅಲ್ಲಿಗೆ ಹೋಗ್ಬಿಟ್ಲು. ಶಾರದಾ, ಸಾಕ್ ನಿಲ್ಲಿಸ್ರಿ. ಬೆಳಿಗ್ಗೆಯಿಂದ ನಾಷ್ಟ ಆಗಿಲ್ಲ, ಯಾರ್ದು ಊಟ ಆಗಿಲ್ಲ, ಎಲ್ಲ ಅಳ್ತಾ ಕೂತಿದ್ದೀರಾ. ಹೆಣ ಇದ್ರಿ ಅಯ್ಯೋ ತಗೊಂಡು ಸಮಾಧಾನ ಮಾಡ್ಕೋ. ನಮ ಶಿವಾಯ. ಅಯ್ಯೋ ಏನಂತ ನಿಂತ್ಬಿಟ್ಟಿದ್ದೀರಾ? ಮುಹೂರ್ತ ಮೀರಪ್ತಾ ಇದೆ, ಆಮೇಲೆ ಆ ಮುಹೂರ್ತನೂ ಇಲ್ಲ. ಬೇಗ ಕರೆನು ಮುಗಿಬೇಕು. ಅವ್ನ್ ಕುಂಭ ತೆಗ್ದು, ಅವ್ನ್ ತಾಲಿ ತೆಗ್ದು, ಅವ್ನ್ ಬಳೆ ತೆಗ್ದು, ಅವ್ನ್ ತಲೆ ಬೋಳ್ಸಿ. ಹೇ, ಏನದು ಅವ್ನ್ ತಲೆ ಬೋಡ್ಸೋದು? ಅವನ್ ಜೀವನ ಯಾಕೆ ಹಾಳು ಮಾಡ್ತಿದ್ದೀರಾ? ಎಲ್ಲ ದೂರ ಹೋಗಿ. ನೀ ಸುಮ್ಮನೆ ಇರಪ್ಪ. ಹೆಂಡತಿ ಸತ್ ಮೇಲೆ ಗಂಡನ್ ಏನ್ ಶಾಸ್ತ್ರ ಮಾಡ್ಬೇಕು ಆ ಶಾಸ್ತ್ರ ನಾವ್ ಮಾಡ್ತಾ ಇದೀವಿ. ನೀ ಬಂದ್ ಸುಮ್ ತೊಂದ್ರೆ ಕೊಡ್ಬೇಡ, ಸುಮ್ಮನೆ ನಿಂತ್ಕೊಳಪ್ಪ. ಅದೇನ್ ಮಣ್ಣಂಗಡ್ಡೆ ಶಾಸ್ತ್ರ ನಿಮ್ದು? ಆನಂದ್ ಇದೆ. ಅವ್ರನ್ನ ತಡಿಬೇಡ. ಚಿನ್ನದಂತ ಹೆಂಡತಿನೇ ಹೋದ್ಮೇಲೆ ಈ ಮಾಂಗಲ್ಯ ಯಾಕೆ, ಈ ಬಳೆ ಯಾಕೆ, ಈ ಕುಂಕುಮ ಯಾಕೆ? ಬಿಳಿ ಬಟ್ಟೆನಾದ್ರೂ ಹಾಕೊಳ್ಳಿ, ಕಾವಿ ಬಟ್ಟೆ. ಓಂ ವಿದುರಾಯ ನಮಃ, ಓಂ ಗುಂಡಾಯ ನಮಃ, ಓಂ ಚಂಡಾಯ ನಮಃ. ಈಗ ಕುಂಕುಮ ಅಳಿಸಿ, ಆಮೇಲೆ ತಾಳಿ ತೆಗಿರಿ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಗುರು ಶುಕ್ರ ಶನಿವಾರ. ವಿದ್ವಾಶಾಸ್ತ್ರ ಮುಗಿತು. ಅವ್ನ್ ಕರ್ಕೊಂಡೋಗಿ ಮನೆಗ್ ಬಿಟ್ಟು ಬನ್ನಿ. ಎಲ್ಲ ಒಂದ್ಸರಿ ಗೋವಿಂದ 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 ಗೋವಿಂದ. ಅಪ್ಪ, ಹೊಟ್ಟೆ ಹಸಿತಿದೆ. ಹೌದಾ? ನೋಡಿ ಮಕ್ಳ, ಇಷ್ಟು ದೊಡ್ಡ ಸೋರೆಕಾಯಿ ತಂದಿದ್ದೀನಲ್ವಾ, ಇದನ್ನ ಹೆಚ್ಚಿಬಿಟ್ಟು ಆಮೇಲೆ ಅಡಿಗೆ ಮಾಡ್ತೀನಿ. ಒಟ್ಟಿಗೆ ಊಟ ಮಾಡೋಣ. ಬಾಲಮುರಳಿ ಸುಂದರ ಮೋಹನ ಮೂರ್ತಿ, ಊಟಕ್ಕೆ ಬರ್ತೀರಾ ಅಥವಾ ನಾನೇ ಅಲ್ಲಿ ತಗೊಂಬಂದ್ ಕೊಡ್ಲಾ? ನಾನು ಇಲ್ಲಿಗೆ ಬರ್ತೀನಿ. ಹಾ. ಡಾಕ್ಟ್ರೆ ಸ್ವಲ್ಪ ಬರ್ತೀರಾ? ಅದೇನ್ ಗೋಳ ನಿಂದು ಇನ್ನೂ ಸರಿ ಹೋಗ್ಲಿಲ್ವಾ? ಸರಿ ಹೋಗುತ್ತೆ ಡಾಕ್ಟ್ರೆ, ಎಲ್ಲ ನನ್ ಕರ್ಮ. ಒಂದ್ಸರಿ ಸರಿ ಹೋಗಿತ್ತು, ಮತ್ತೆ ಶುರುವಾಗೋಯ್ತು ಡಾಕ್ಟ್ರೆ. ಬೆಳಿಗ್ಗೆ ರಾಮಕೃಷ್ಣ ಅಂತ ನಿಂತಿದ್ದೀನಿ, ಆಮೇಲೆ ಬಾ ಹೋಗು. ಡಾಕ್ಟ್ರೆ, ನಾನ್ ಇದನ್ ತೋರ್ಸಕ್ ಬರ್ಲಿಲ್ಲ, ನಮ್ ತಂಗಿನ ತೋರ್ಸಕ್ ಬಂದೆ. ಅವಳು ಬಂದಿದ್ದಾಳ? ಇಲ್ಲ ಮಯೂಷರಿಲ್ಲ ಅಂತ ಮನೇಲಿ ಮಲಗ್ಬಿಟ್ಟವಳೆ. ನಮ್ಮಪ್ಪ ನಿಮ್ಮನ್ ಕರ್ಕಮ್ಮ ಅಂತ ಹೇಳಿದ್ರು, ಬನ್ನಿ ಡಾಕ್ಟರ್ ನೋಡಿ ಅಂತೆ. ಅವಳಿಗೇನಂತೆ? ನಿನ್ನೆ ತಾನೇ ಚೆನ್ನಾಗಿದ್ಲು. ಅಯ್ಯೋ, ಒಂದ್ ತಿಂಗಳಿಂದ ನಾನು ಚೆನ್ನಾಗೇ ಇದ್ದೆ ಡಾಕ್ಟ್ರೆ. ಎಲ್ಲ ನಾನು ಹಣೆ ಬರ. ಕುಂತ್ರೆ ಎದೊಳಕ್ಕಾಗಲ್ಲ, ಎದ್ರೆ ಕುಂತ್ಕೊಳಕ್ಕಾಗಲ್ಲ ಡಾಕ್ಟ್ರೆ. ಅಯ್ಯ ಬಾಸು, ಆ ಬಾಟ್ಲಿ ರಾಣಿನ ನಾವು ಅರೆಸ್ಟ್ ಮಾಡಿ ಲಾಕಪ್ ಅಲ್ಲಿ ಹಾಕಿರ್ಲಿಲ್ವಾ? ಅವಳನ್ನ ಬಿಡಿಸ್ಕೊಂಡು ಹೋಗಕ್ಕೆ ಇಬ್ರು ಲಾಯರ್ಗಳು ಆಂಟಿಸಿಪೇಟರಿ ಬೇಲ್ ತಗೊಂಡು ಬರ್ತಾ ಇದಾರೆ. ಈಗ ಏನ್ ಮಾಡೋದು? ನನ್ನನ್ ಕೇಳಿದ್ ನಾನೇನ್ ಹೇಳಿ? ನಿಮ್ ಕೆಲ್ಸ ನೀವ್ ಮಾಡ್ಬೇಕಪ್ಪ. ಅಯ್ಯೋ ಹಂಗಲ್ಲ ಬಾಸ್, ಅದು ಬಂದು ಈಗ ನನ್ ಕೆಲ್ಸದ ಮೇಲೆ ನಾನು ಹೋಗ್ತಾ ಇದೀನಿ, ನೀನು ನನ್ ಜೊತೆ ಬಾ, ಆಮೇಲೆ ಹೇಳ್ತೀನಿ. ಸರಿ. ಏನಂದ್ರೆ ಡಾಕ್ಟರ್ ಬಂದ್ರು. ಓಹೋ, ಡಾಕ್ಟರ್ ಬಂದ್ರು. ಡಾಕ್ಟರ್ ಬಂದ್ರು. ಬನ್ನಿ ಡಾಕ್ಟ್ರೆ ಬನ್ನಿ. ನೋಡಿ ನನ್ ಮಗಳನ್ನ ಬೆಳಗ್ಗೆಯಿಂದ ಊಟ ಮಾಡಿಲ್ಲ, ನೀರು ಕುಡ್ದಿಲ್ಲ, ಬಿಟ್ಕೊಂಡ್ ಬಿಟ್ಟಂಗೆ ಅವಳೆ.
ಸಂಕಟ ಪಡ್ತಾವಳೆ. ಕೋಮಾ ಸ್ಟೇಜ್ ಡಾಕ್ಟ್ರೆ. ಬನ್ನಿ ಬನ್ನಿ. ಹಿಂದೆ ಸುಮ್ನಿರ ಬಾಸು, ನೀವು ಟೆಸ್ಟ್ ಮಾಡ್ಬೇಕಾದ್ರೆ ಇವ್ರೆಲ್ಲ ಇರ್ಬೇಕಾ? ಇಲ್ಲ ಇಲ್ಲ ಎಲ್ಲ ಹೊರಗಡ್ಸು. ಏಯ್, ಎಲ್ಲ ಆಚೆ ನಡೀರಿ, ಆಚೆ ಹೋಗಿ. ಇಲ್ಲಿ ನಾಲಿಗೆ ತೋರ್ಸು. ಏನಾಗಿದೆ ಅವಳಿಗೆ? ಅಯ್ಯೋ, ನನ್ ಕೇಳಿದ್ರೆ ಅಲ್ಲಪ್ಪ, ಇಂಟರ್ವಲ್ ಮುಂಚೆ ಗಂಡಸ್ ರೀತಿ ಎದೆ ಎತ್ಕೊಂಡು ತಿರುಗಾಡ್ತಿದ್ದವಳು ಬಿದ್ದೋಗ್ಬಿಟ್ಟಿದ್ದಾಳಲ್ಲ ಇಂಟರ್ವಲ್ ಆದ್ಮೇಲೆ. ಅದು ಮಿಸ್ಟರ್, ನಾನ್ ಮಲ್ಗಿರೋದು ನಿಮಗ್ ಬಿದ್ದೋದಂಗ್ ಕಾಣುತ್ತಾ? ನನಗೇನಾಗಿದೆ ಅಂತ ಸರಿಯಾಗಿ ನೋಡಿ ಹೇಳಿ. ನೀನೇ ಬಾಯಿ ಬಿಟ್ಟು ಹೇಳಿದ್ರೆ ತಾನೇ ನಿನಗೇನಾಗಿದೆ ನಂಗೆ ಗೊತ್ತಾಗೋದು. ನನ್ಗೆ ಯಾಕೋ ಎದೆ ಡವ್ ಅಂತ ಹೊಡ್ಕೋತಿದೆ. ಕೈ ಎತ್ತಕ್ಕಾಗಲ್ಲ, ಕೂತ್ಕೊಳ್ಳಕ್ಕೂ ಆಗಲ್ಲ. ಅಯ್ಯೋ, ಸೀರಿಯಸ್ ಗಾನ್ ಕೇಸ್. ಬಾಸ್, 24ನೇ ತಾರೀಕು ಅಮಾವಾಸ್ಯೆ. ಇರೋದು ಇದೊಂದೇ ವಿಟ್ನೆಸ್. ಇದೇ ನನ್ಗೆ ಹೋಗ್ತಂದ್ರೆ ನಮ್ ಕೇಸ್ ಕಲಾಸು. ಅದೇ ನನ್ ಮುಖ ನೋಡು. ನಿನ್ ಹೃದಯದಲ್ಲಿ ಏನೋ ಗುಟ್ಟನ್ನ ಮುಚ್ಚಿಟ್ಕೊಂಡಿದ್ಯಾ. ಅದ್ರ ಭಾರಕ್ಕೆ ಹೃದಯ ಡವ ಅಂತ ಹೊಡ್ಕೊಂಡು ನಿನ್ ಕೈ ಕಾಲೆಲ್ಲ ಬಿದ್ದೋಗ್ಬಿಟ್ಟಿದೆ. ಆ ಗುಟ್ಟು ನಿನ್ನ ಹೊರ ಹಾಕ್ಬಿಡು. ಎಲ್ಲ ಕಾಯಿಲೆ ಕ್ಲಿಯರ್ ಆಗಿ ನೀನ್ ಮುಚ್ಕೊಂಡಿರ್ತೀಯಾ? ಡಿಯರ್ ಪೇರೆಂಟ್ಸ್, ಡಾಕ್ಟರ್ ಏನ್ ಮಾಡ್ತಿದ್ದಾರೆ? ಡಾಕ್ಟ್ರು ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದಾರೆ. ನಿನ್ ತಲೆ ಟೆಸ್ಟ್ ಮಾಡ್ತಾ ಇದ್ದಾರೆ. ಅದು ಮಾಡ್ತಾ ಇದ್ದಾರೆ. ಆ ಕಡೆ ತಿರುಗು. ಯಾಕೆ? ಆ ಕಡೆ ತಿರುಗ. 24ನೇ ತಾರೀಕು 24ನೇ ತಾರೀಕು ಅಮಾವಾಸ್ಯೆ. ಅಮಾವಾಸ್ಯೆ. ನೀರು ನೀರು. ಮುಂದೆ 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 ಮುಂದೆ. ಹೃದಯನೇ ಹೇಳ್ತಾ ಇದೆಯಲ್ಲ, ಕೇಳ್ಕೊಳ್ಳಿ. ಹೃದಯ ಹೇಳ್ತಾ ಇದ್ರು, ಸೌಂಡ್ ಬಾಕ್ಸ್ ಇಲ್ಲಿದೆಯಲ್ಲ ಅದು ಹೇಳ್ತಾ ಇಲ್ವಲ್ಲ. ಹೇಳ್ತೀನಿ, ನಿಮ್ಮೊಬ್ರ ಹತ್ರ ಮಾತ್ರ ಹೇಳ್ತೀನಿ. ಅವನ್ನ ಕಂಬಯ್ಯ, ಗೆಟ್ ಔಟ್. ಆ ಹೇಳ್ಕೆನೆಲ್ಲ ಲಿಖಿತದ ಮೂಲಕ ತಗೊಂಡು FIR ರೆಡಿ ಮಾಡ್ಬೇಕಲ್ಲ ಬಾಸ್. ಅದನ್ನ ನಾನು ಕೇಳ್ಕೊಂಡ್ಬರ್ತೀನಿ ಬಾಸು. ಆಮೇಲೆ ಹೊರಗಡೆ ರೆಡಿ ಮಾಡೋರು ಬಾಸು. ಒಬ್ಬರಿಗಿಂತ ಇಬ್ರು ವಾಸಿ. ಆನೆ ತಳದಂಗಾಯ್ತು. ಇನ್ಸ್ಪೆಕ್ಟರ್, ಡಾಕ್ಟರ್ ಏನ್ ಮಾಡ್ತಾ ಇದ್ದಾರೆ? ಇನ್ನೂ ಟೆಸ್ಟ್ ಮಾಡ್ತಾವ್ರೆ. ಮಾಡ್ಲಿ ಚೆನ್ನಾಗ್ ಮಾಡ್ಲಿ. ಒಟ್ನಲ್ಲಿ ನನ್ ಮಗಳು ಹುಷಾರಾದ್ರೆ ಸಾಕು. ಅಲ್ವೇನ್ರಿ? ಅಯ್ಯೋ ಜನ್ಮನೇ. ಅದೇನು ಬೇಗ 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 ಹೇಳು. ಹತ್ರ ಬನ್ನಿ, ಇನ್ನೂ ಹತ್ರ ಬನ್ನಿ. ಐ ಲವ್ ಯು, ಐ ಲವ್ ಯು, ಐ ಲವ್ ಯು. ಏನ್ ಬಾಸ್ ನೀವು ಹೋಗಿ ನೀವು ರಂಗೋಲಿ ಹಾಕ್ತಾ ಇದ್ದೀರಾ? ಮೊನ್ನೆ ತಾನೇ ಬೋಡ್ಗುಡ್ಡಕ್ಕೆ ಬಾಯಿಗೆ ಬಂದಂಗೆಲ್ಲ ಬೈದಿದೀವಿ. ಗಂಡ್ಸಾಗಿ ರಂಗೋಲಿ ಹಾಕ್ತಾರ? ಯಾಕೆ ಹಾಕ್ಬಾರ್ದಾ? ಅಯ್ಯೋಯ್ಯೋ, ಏನ್ ಬಾಸ್ ಜೆಂಡರ್ ಚೇಂಜು? ನನ್ಗೆ ಚೋಕ್ ಕೊಡ್ತಾ ಇದ್ದೀರಾ? ಬಸಪ್ಪನ ಮಗಳಿಗೆ ಲೋ ಮಾಡಕ್ಕೋಸ್ಕರ ಏನಾದ್ರು ಗೆಟಪ್ ಚೇಂಜ್ ಮಾಡ್ಕೊಂಡಿದ್ದೀರಾ? ಹಾಗೇನಿಲ್ಲ, ಊರ್ ಗಂಡ್ಸ್ರೆಲ್ಲ ಮಾಡೋ ಕೆಲ್ಸ ತಾನೇ ಇದು. ಅದಕ್ಕೆ ನಾನು ಮಾಡ್ತಾ ಇದ್ದೀನಿ. ಹೌದಾ? ಅದಕ್ಕೋಸ್ಕರ ಮಾಡ್ತಾ ಇದ್ದೀರಾ? ನಿಮ್ಮನ್ನ ನೋಡ್ತಾ ಇದ್ರೆ ಮುಟ್ಬಾರ್ದು. ಹಾಗಲ್ಲ, ಮದ್ವೆ ಆಗದಿದ್ದವ್ರನ್ನ ನೀವು ದೂರ ಇರ್ಬೇಕು. ಬಾಸ್, ನಿಜ ಹೇಳ್ಬೇಕು ಅಂದ್ರೆ ನಿಮ್ಮನ್ ಬರೀ ಮುಟ್ಟೋದಲ್ಲ, ಈ ಗೆಟಪ್ ಅಲ್ಲಿ ನಿಮ್ಮನ್ನ ನೀನ್ ಹೀಗೆಲ್ಲ ಮಾಡಿದ್ರೆ ಊರ್ ಹೆಂಗ್ಸನ್ನ ಕರ್ಸ್ಬಿಟ್ಟು ಚಪ್ಲಿ ಪರ್ಕೆಲ್ ಹೊಡ್ಸ್ಬಿಡ್ತೀನಿ. ಚಪ್ಲಿ ಪರ್ಕೆಲ್ ಹೊಡಿಸ್ತೀರಾ? ಅಂದ್ರೆ ಅಂತರ್ ಮಂತರ್ ಜಂತರ್ ಚುಮ್ ನೀರ್ನ ನೀವು ಕುಡಿದ್ಬಿಟ್ರಾ? ಅಯ್ಯಪ್ಪ, ಇಲ್ಲಿ ಗಂಡಸ್ರ ನೀವು ಆಗೋಗ್ಬಿಟ್ರ? ಕೈಗೆ ಬಳೆ ಹಾಕೊಂಡು, ಕಿವಿಗ್ ಲೋಲಕ್ ಹಾಕೊಂಡು, ಮೂಗಿಗ್ ನತ್ತ ಹಾಕೊಂಡು, ಪಾತ್ರೆ ಬೆಳಗೋದು, ರಂಗೋಲಿ ಹಾಕಂಗ ಆಗೋಗ್ಬಿಟ್ರ? ನನ್ಗಿದ್ದು ಒಬ್ಬನೇ ಒಬ್ಬ ಸ್ನೇಹಿತ, ಅವನು ಈಗ ಆಗೋಗ್ಬಿಟ್ಟ. ನಿಮ್ಮನ್ ಕರ್ಕೊಂಡ್ಬಂದು ನಾನೇ ಹಾಳು ಮಾಡ್ದಂಗ ಆಗೋಯ್ತು. ಅಯ್ಯೋ, ಈಗ ಏನ್ ಮಾಡೋದು? ಹೆಡ್ ಆಫೀಸ್ ರಿಪೋರ್ಟ್ ಕೊಡ್ಬೇಕು. ಹುಚ್ಚಿನ ತರ ಆಡ್ತಾನೆ. ಗಂಡಸ್ರ ಜೊತೆ ಹೇಗ್ ನಡ್ಕೋಬೇಕು ಅನ್ನೋದೇ ಗೊತ್ತಿಲ್ಲ. ನನ್ ಕಣ್ಣಿಗೆ ನೀನು ಸೆಕ್ಸಿಯಾಗಿ ಕಾಣಿಸ್ತಿದ್ಯಾ. ಎಲ್ಲಿ ಒಂದೇ ಒಂದು. ಅಯ್ಯೋ, ಅದೆಲ್ಲ ಮದ್ವೆ ಮುಂಚೆ ಮಾಡಬಾರ್ದು. ಮದ್ವೆ ಆದ್ಮೇಲೆ ಫಸ್ಟ್ ನೈಟ್ ಅಲ್ಲಿ. ಅಯ್ಯೋ, ಹುಡುಗ ತುಂಬಾ ಚೆನ್ನಾಗಿದ್ದಾನೆ, ಲಕ್ಷಣವಾಗಿದ್ದಾನೆ. ಅದಿರ್ಲಿ, ಅಡ್ಗೆ ಮಾಡಕ್ ಬರುತ್ತಾ ಕೇಳಿ. ಏನಪ್ಪ, ಅಡ್ಗೆ ಗಿಡ್ಗೆ ಮಾಡಕ್ ಬರುತ್ತೋ ಏನಿಲ್ವಾ? ಸದ್ಯಕ್ ಬರಲ್ಲ,
ಮುಂದೆ ಕಲ್ತ್ಕೋತಾರೆ. ಆದ್ರೆ ಮನೆ ಕೆಲಸ ಇಲ್ಲ, ತುಂಬಾ ನೀಟಾಗಿ ಮಾಡ್ತಾರೆ. ಏನೇನ್ ಮಾಡ್ತಾನೋ? ಸಾರ್ಸೋದು, ಗುಡ್ಸೋದು, ರಂಗೋಲಿ ಹಾಕೋದು, ತೊಳೆಯೋದು, ಬೆಳಗೋದು ಎಲ್ಲ. ಅಪ್ಪ ಅಮ್ಮ ಇದಾರ ಇಲ್ವಾ? ಯಾರು ಇಲ್ಲ. ಇದ್ದಿದ್ರಿ ಈ ಗೆಟಪ್ಪಲ್ಲಿ ಏನಾದ್ರು ನೋಡ್ಬಿಟ್ಟಿದ್ರೆ ನೇಣ ಹಾಕೊಂಡ್ ಗೊಟಕ್ ಅನ್ಬಿಟ್ಟಿರೋರು. ಸದ್ಯಕ್ ನಿಂಗ್ ಯಾರು ಇಲ್ವಾ? ಯಾಕಿಲ್ಲ? ನನಗ ಅಪ್ಪ ಅಮ್ಮ ಅಣ್ಣ ತಂಗಿ ಬಂಧು ಬಳಗ ಹಿಂದೆ ಮುಂದೆ ಎಲ್ಲ ಇವ್ರೆ. ಅಯ್ಯೋ ಕರ್ಮ ಕರ್ಮ, ಇದೊಂದು ಕಮ್ಮಿ ಇತ್ತು ನಂಗೆ. ಹಾಡೋಕ್ ಬರುತ್ತಾ ನಿನಗೆ? ಹಾಡೋಕು ಬರುತ್ತೆ, ಡ್ಯಾನ್ಸ್ ಮಾಡೋಕು ಬರುತ್ತೆ. ಮಾಡ್ ತೋರ್ಸ್ಲಾ? ವಾಷಿಂಗ್ ಪೌಡರ್ ನಿರ್ಮಾ, ವಾಷಿಂಗ್ ಪೌಡರ್ ನಿರ್ಮಾ, ಹಾಲಿನಂತ ಬೆಳಪು, ಬಟ್ಟೆ ಎಲ್ಲ ಹೊಳಪು, ಎಲ್ಲಾರ ಮೆಚ್ಚಿನ ವಾಷಿಂಗ್ ಪೌಡರ್ ನಿರ್ಮಾ. ಟಿಂಗ್ ಟಾಂಗ್. ನಂಗೆ ಇನ್ನೂ ಒಂದ್ ಹಾಡಕ್ ಬರುತ್ತೆ. ಆರೋಗ್ಯದ ರಕ್ಷಣೆಯ ಮಾಡೋದು ಲೈಫ್ ಬಾಯ್, ಲೈಫ್ ಬಾಯ್ ಎಲ್ಲಿದೆಯೋ ಅಲ್ಲಿದೆ ಆರೋಗ್ಯ. ಐ ಆಮ್ ಎ ಕಾಂಪ್ಲೇಂಟ್ ಬಾಯ್. ನೀನ್ ಮುಚ್ಚು ಬಾಯ್. ಬೂಸ್ಟ್ ಇಸ್ ದ ಸೀಕ್ರೆಟ್ ಆಫ್ ಮೈ ಎನರ್ಜಿ. ಅಂದ ಹಾಗೆ ವಧುಗೆ ನೀವೇನೇನು ವಧು ಉಪಚಾರ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಮಾಡೋದಿಕ್ಕೇನಿದೆ, ನೆನ್ನೆ ಮೊನ್ನೆವರೆಗೂ ಕೆಲಸ ಇತ್ತು, ಕಾರ್ಯ ಇತ್ತು, ಹುಡುಗನಿಗೆ ಬೇಕಾದ ಎಲ್ಲಾ ಐಟಮು ಇತ್ತು. ಈಗ ಕ್ಯಾಬಿನೆ ಏನು ಇಲ್ಲ, ಎಲ್ಲಾ ಹುಡುಗಿನೇ ಮಾಡ್ಕೋಬೇಕು. ಮತ್ತೆ ವಧು ದಕ್ಷಿಣೆ ಏನ್ ಕೊಡ್ಬೇಕು ಅಂತಿದ್ದೀರಾ? ನಮ್ಮವ್ರು ಬದುಕಿದ್ದಿದ್ರೆ ತಮ್ಮಯ್ಯ ಅಂತ ತಿಳ್ಕೊಂಡಿದ್ ಮೋಹನ್ ಮದುವೆನ ಭರ್ಜರಿಯಾಗಿ ಮಾಡ್ತಾ ಇದ್ರು. ಅಂದ್ರೆ ಈಗ ಏನು ಇಲ್ಲ ಅಂಚೇತಮ್ಮಯ್ಯ? ಅಯ್ಯೋ ಏನಣ್ಣಯ್ಯ ಹೀಗೆ ಹೇಳ್ತೀರಾ? ನನ್ ಮೈದ್ದಂಗೆ ಏನೇನ್ ಮಾಡಿಸ್ಬೇಕು ಅಂತ ನಂಗೆ ಚೆನ್ನಾಗ್ ಗೊತ್ತು. 2 ಕೈಗೂ 6 ವಂಕಿ ಉಂಗ್ರ, ಬಳೆ, ಕುತ್ತಿಗೆಗೆ ಅಟಿಕೆ, ನೆತ್ತಿಗೆ ಬೊಟ್ಟು, 100 ಗ್ರಾಮಲ್ಲಿ ಚಿನ್ನದ ತಾಳಿ ಮಾಡಿಸ್ತೀನಿ. ಅಷ್ಟೇನಾ? ಅಯ್ಯೋ ಅಷ್ಟೇ ಅಲ್ಲ, ಸಂಸಾರ ನಡ್ಸಕ್ ಬೇಕಾಗಿರೋ ಹಳೆ ಅಲ್ಯೂಮಿನಿಯಂ ಪಾತ್ರೆ, ಹಿಂಡಾಲಿಯಂ ಪಾತ್ರೆ ಹೇಗೂ ಇದೆ. ಜೊತೆಗೆ ಗಂಡ ಹೆಂಡತಿ ಓಡಾಡೋದಕ್ಕೆ ಒಂದ್ ಹಳೆ ಅಟ್ಲಾ ಸೈಕಲ್ ಕೊಡಿಸ್ತೀನಿ. ಅದ್ರ ಜೊತೆಗೆ 2 ದಿಂಬು, 2 ಹಾಸಿಗೆ, 2 ಬೆಡ್ ಶೀಟು, ಉಪ್ಪು ಉಪ್ಪಿನಕಾಯಿ ಜಾಡಿ, ಬೇಳೆ, ಕಾಫಿ ಪುಡಿ, ಟೀ ಪುಡಿ, ಮನೆ ಗುಡ್ಸಕ್ಕೆ 2 ಪರ್ಕೆ, ಮನೆ ಒರ್ಸಕ್ಕೆ 2 ಹಳೆ ಪ್ಲಾಸ್ಟಿಕ್ ಬಕೆಟ್, ಚಂಬು, ಬಾತ್ರೂಮ್ ತೊಳಿಯಕ್ಕೆ 10 kg ಬ್ಲೀಚಿಂಗ್ ಪೌಡರ್ ಕೊಡಿಸ್ತೀನಿ. ಹುಡುಗಿಗೆ ಹುಡುಗ ಇಷ್ಟ ಆಯ್ತು, ಇನ್ನು ವಧು ಉಪಚಾರ ಮಾತುಕತೆ ಎಲ್ಲ ಮುಗಿದೋಯ್ತು. ವಾಲ್ಗ ಊದಿಸ್ಬಿಡಣ್ಣೆ. ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಚರಣೆ ತ್ರ್ಯಂಬಿಕೆ ಗೌರಿ ನಾರಾಯಣಿ ನಮೋಸ್ತುತೆ ಶಂಖಚಕ್ರಗದ ಹಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ ಓಂ ಶುಕ್ಲಾಂಬರದಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರತ್ಯೇಕ ಗಟ್ಟಿಮೇಳ ಗಟ್ಟಿಮೇಳ. ಅಯ್ಯೋ ಇಂಥ ಸಂಬಂಧ ಮಾಡಕ್ಕೆ ನೀನ್ ಪುಣ್ಯ ಮಾಡಿದೆ. ಅದಕ್ಕೆ ವರದಕ್ಷಿಣೆ ಜೊತೆಗೆ ಎಲ್ಲಾ ಕೊಟ್ಟಿದ್ದಾರೆ. ನಮ್ ಸಂಬಂಧ ಮಾಡಿದವ್ರು ಎಲ್ಲಾ ಕೊಡ್ತೀನಿ ಅಂತ ಹೇಳಿ ಕೊನೆಗೆ ಕೈ ಎತ್ಬಿಟ್ರು. ಏನ್ ಎಲ್ರು ಹರಟೆ ಹೊಡಿತ ಕೂತಿದಿರಲ್ಲ? ಫಸ್ಟ್ ನೈಟ್ಗೆ ರೂಮ್ ಗಂಡು ಬಿಡ್ಬೇಕು. ಮುಹೂರ್ತ ಟೈಮ್ ಐತೆ ಎಲ್ರು ಹೇಳಿ ಹೇಳಿ. ಹೊಸ ಬಾಳ್ಗೆ ಕಾಲಿಟ್ಟು ಜಾರ್ ಬೀಳ್ತಾ ಇದ್ಯಾ? ನಿನ್ಗೆ ಫಸ್ಟ್ ನೈಟ್, ಮೊದಲನೇ ರಾತ್ರಿ, ಹೊಸ ಅನುಭವ. ಅವ್ರೇನಾರು ತಪ್ಪಾಗಿ ನಡ್ಕೊಂಡ್ರೆ ಸಹಿಸ್ಕೋಬೇಕು, ಆಯ್ತಾ? ಜೋರಾಗಿ ಕಿರ್ಚ್ಕೋಬೇಡ. ಅಕ್ಕಪಕ್ಕದವರೆಲ್ಲ ಮಲ್ಕೊಂಡಿರ್ತಾರೆ, ಅವ್ರಿಗೆಲ್ಲ ತೊಂದ್ರೆ ಕೊಡ್ಬೇಡ. ಹೊಡೆದ್ರು ಸಹಿಸ್ಕೋಬೇಕು, ಜಿಗ್ಟಿದ್ರು ಸಹಿಸ್ಕೋಬೇಕು, ಆಗಲ್ಲ ಅಂತ ಅನ್ಬಾರ್ದು. ಸತಿ ಬುದ್ಧಿಯಿಂದ ನಡ್ಕೋಬೇಕು. ಹೋಗ್ ನಾಚ್ಕೋಬೇಡ, ಹೋಗು ಹೋಗು. ಹೋಗು. ಬೇಡ, ನನಗೆ ಹೆದರಿಕೆ ಆಗುತ್ತೆ, ಬೇಡ. ಸತಿಯೇ ದೈವ. ಶೀಘ್ರಮೇವ ಸುಪುತ್ರಿ ಪ್ರಾಪ್ತಿರಸ್ತು. ಮೇಲೇಳು ಮುರಳಿ ಮೋಹನ ಮೂರ್ತಿ. ಅವತ್ತು ನಿನ್ ಹತ್ರ ಚಾಲೆಂಜ್ ಮಾಡಿದ್ದೆ, ಜ್ಞಾಪಕ ಇದ್ಯಾ? ನಿನ್ನ ಕುತ್ತಿಗೆಗೆ ತಾಳಿ ಕಟ್ತೀನಿ ಅಂತ ಹೇಳಿದ್ದೆ, ಕಟ್ಟಿದೆ. ಈಗ್ಲಾದ್ರೂ ನಾನ್ ಯಾರು ಅಂತ ಗೊತ್ತಾಯ್ತಾ? ನೀವ್ಯಾರು ಅಂತ ನಂಗೆ ಗೊತ್ತಾಯ್ತು, ಆದ್ರೆ ನಾನ್ ಯಾರು ಅಂತ ನೀವ್ ತಿಳ್ಕೊಬೇಕಲ್ವೇ? ತಿಳ್ಕೊಳ್ಳೋದೇನಿದೆ, ಇವತ್ತಿಂದ ನಿನ್ನ ಬದುಕು ನನ್ನ ಕಾಲಡಿಲಿ. ಹೌದು, ಪಂದ್ಯದಲ್ಲಿ ಸೋತೋರ್ನ ಏನಂತಾರೆ? ಇನ್ನೇನಂತಾರೆ, ಹೇಡಿ ಅಂತಾರೆ. ಅಯ್ಯೋ ಮಾಹಿಡಿ ದಡ್ಡಮ್ಮ,
ಪಂದ್ಯದಲ್ಲಿ ಸೋತಿದ್ ನಾನಲ್ವೇ ನೀನು. ಏನು ಏನ್ ಮಾತಾಡ್ತಿದ್ಯಾ? ಕನ್ನಡ, ಅಚ್ಚ ಕನ್ನಡ, ಕುವೆಂಪು ಕನ್ನಡ. ಅಯ್ಯೋ ತಾರ್ಲೆ ತಗಡಮ್ಮ, ಅವತ್ ನೀನ್ ಅಂತರ್ ಮಂತರ್ ಜಂತರ್ ನೀರ್ ಕುಡ್ಸೋದಕ್ ಟ್ರೈ ಮಾಡಿದ್ಯಲ್ಲ, ಅದನ್ನ ನಾನು ಕುಡಿಲಿಲ್ವೇ. ಕುಡ್ದು ಒಂಥರ ನಾಟಕ ಮಾಡ್ದೆ, ಹೆಣ್ಣು ನುಲ್ದಂಗ್ ನುಲ್ದೆ, ಅದನ್ನ ನಿನ್ ನಂಬ್ದೆ. ನೀನ್ ಒಂದೊಂದ್ ದಬ್ಬಾಳಿಕೆಗೂ ತಲೆ ಅಲ್ಲಾಡಿಸ್ತಾ ನಿನ್ ರೂಟಲ್ಲೇ ನಿಂಗ್ ತಿರುಗೇಟ್ ಕೊಟ್ಟೆ ನೋಡು. ಇದು ತಾಳಿ, ಇದು ನಿನ್ ಕುತ್ತಿಗೆಲಿದ್ರೇನೆ ಚಂದ. ಈಗ ನಾನ್ ನಿನ್ ಗಂಡ, ನೀನ್ ಹೆಂಡತಿ. ಹೀಗೆ ಹೇಳು, ಆ 24ನೇ ತಾರೀಕು ಅಮಾವಾಸ್ಯೆ, ಅಂತರ್ ಮಂತರ್ ಜಂತರ್ ಜುಮ್ ಜುಮ್ ನೀರು, ಈ ಮೂರಕ್ಕೂ ನಿನಗಿರೋ ಲಿಂಕ್ ಏನು ಹೇಳು. ನೀನ್ ಏನ್ ಮಾಡಿದ್ರು ನಾನ್ ಹೇಳಲ್ಲ. ಏಯ್, ನೀ ಮೊಂಡು ಅಂದ್ರೆ ನಾನ್ ಜಗಮೊಂಡು. ನಿನ್ನಿಂದ ನಿಜ ಹೊರ ತೆಗೆಯೋದಕ್ಕೆ ನಾನ್ ಏನ್ ಮಾಡೋದಕ್ಕೂ ಹೆಸಲ್ಲ, ಹೇಳು. ನಾನ್ ಹೇಳಲ್ಲ ಅಂದ್ರೆ ಹೇಳಲ್ಲ. ಏಯ್, ಇದೇ ದಬ್ಬಾಳಿಕೆ ನನ್ಗಾಗಲ್ಲ ಅನ್ನೋದು. ಈ ಅಹಂಕಾರ ದೌರ್ಜನ್ಯ ನನ್ಗೆ ಹಿಡ್ಸಲ್ಲ. ಅದಕ್ಕೆ ಗಂಡಸರ ಅಟ್ಟಹಾಸನ ನಿರ್ಮೂಲ ಮಾಡೋಕೆ ಅಂತ ಛಲ ತೊಟ್ಟೆ. ಅಂತರ್ ಮಂತರ್ ಜಂತರ್ ಜುಮ್ ಜುಮ್ ನೀರ್ ಕುಡ್ಸಿ ತಾಳಿ ಕಟ್ಟಿಸ್ದೆ, ಸೀರೆ ಉಡ್ಸಿ ಹೆಣ್ಣಿನ ಕಾಲಿನ ಕಸ ಮಾಡ್ದೆ. ನೋಡ್ತಾ ಇರು, ಈ ಲೋಕದಲ್ಲಿ ಗಂಡಸರ ಸ್ಥಿತಿನ ಅಲ್ಲೋಲ ಕಲ್ಲೋಲ ಮಾಡಿ ತೋರಿಸ್ತೀನಿ. ಹಾಗ್ ಮಾಡೋದಕ್ಕೆ ನಿನ್ಗೇನ್ ಅಧಿಕಾರ ಇದೆ? ನನ್ನನ್ನು ಹೊಡೆಯೋದಕ್ಕೆ ನಿನ್ಗೇನ್ ಅಧಿಕಾರ ಇದೆ? ನೀನ್ ತಿಳಿದಾಗೆ ನಾನ್ ಡಾಕ್ಟರ್ ಅಲ್ಲ, ಒಬ್ಬ ಪೊಲೀಸ್ ಆಫೀಸರ್. ತಪ್ಪು ಮಾಡಿದವ್ರು ಹಿಡಿಲಿಕ್ಕೋಸ್ಕರ ನಾವ್ ಈ ರೀತಿ ವೇಷ ಹಾಕ್ಲೇಬೇಕು. ನೀನ್ ಬಾಯಿ ಬಿಡದೆ ಇದ್ರೆ ನೀನ್ ಬಾಯಿ ಬಿಡಿಸೋ ಅಧಿಕಾರನೋ ಈ ಪೊಲೀಸ್ ಆಫೀಸರ್ಗೆ ಇದೆ ಅನ್ನೋದನ್ನ ಮರಿಬೇಡ. ನೀನ್ ಯಾರೇ ಆದ್ರೂ ಸತ್ರು ಹೇಳಲ್ಲ. ನಾನು ಬಾಯಿ ಬಿಡಿಸ್ತೀನಿ. ಬಾರೆ ಏಯ್, ಬಿಡು. ಏಯ್. ನಥಿಂಗ್ ಟು ವರಿ, ನಾನಿದ್ದೀನಿ. ಆಲ್ ರೈಟ್. ಡಾಕ್ಟ್ರೆ, ಅವಳ ಕಂಡೀಷನ್ ಆಗಿದೆ. ಗಾಬರಿ ಪಡುವಂತದ್ದೇನಿಲ್ಲ, ಇನ್ನೇನ್ ಜ್ಞಾನ ಬಂದ್ಬಿಡುತ್ತೆ. ಏನೇ ಬಂದ್ರು ನಾನಿದ್ದೀನಿ ಅಂತ ಡಾಕ್ಟರ್ ನನ್ಗೆ ಹೇಳಿದ್ದಾರೆ. ಅದೇ ಮಾತು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಎಸ್, ಹಿ ಇಸ್ ಕರೆಕ್ಟ್. ಡಾಕ್ಟ್ರೆ, ಅವಳಿಗೆ ಈಗ್ಲೇ ಜ್ಞಾನ ಬರ್ದವ್ರನ್ನ ನೋಡ್ಕೊಳ್ಳಿ. ಇದೊಳ್ಳೆ ಚೆನ್ನಾಗಾಯ್ತಲ್ಲ. ಡಾಕ್ಟರ್ ಇರೋದೇ ಹೋಗಿರೋ ಜ್ಞಾನ ಬರ್ಸಕ್ಕೆ, ಇರೋ ಜ್ಞಾನನು ತೆಗಿ ಅಂದ್ರೆ ಅದೆಂಗಾಗುತ್ತೆ? ನೀನ್ ಸ್ವಲ್ಪ ಮುಚ್ಕೊಂಡಿರ್ತೀಯಾ? ಆಯ್ತು. ಡಾಕ್ಟ್ರೆ, ಅವಳು ಇವಾಗ ಹೇಗಿದ್ದಾಳೋ ಹಾಗೆ ಇದ್ಬಿಡ್ಲಿ. ಸಾಯಂಕಾಲದವರೆಗೂ ಹಾಗೆ ಇರೋ ನೋಡ್ಕೊಂಬಿಡಿ. ಯಾಕೆ? ಅದನ್ನೆಲ್ಲ ಆಮೇಲೆ ಹೇಳ್ತೀನಿ. ಓಕೆ ಓಕೆ, ಹಾಗೆ ಮಾಡ್ತೀನಿ. ಪ್ಲೀಸ್. ನೀನ್ ಹೋಗ್ಬಿಟ್ಟು ಸಿನಿಮಾ ಆರ್ಟ್ ಡೈರೆಕ್ಟರ್ ಕರ್ಕೊಂಬ. ಯಾಕೆ ಸರ್, ಮೆಗಾ ಸೀರಿಯಲ್ ಏನಾದ್ರು ತೆಗಿತೀರಾ? ಅಯ್ಯೋ, ಅವಳ ಹತ್ರ 24ನೇ ತಾರೀಕಿನ ರಹಸ್ಯ ತಿಳ್ಕೋಬೇಕೋ ಬೇಡವಾ? ಹೌದಲ್ವಾ, ಅದಕ್ಕೋಸ್ಕರ ತಾನೇ ನಾನು ನೀವು ಇಲ್ಲಿವರೆಗೂ ಬಂದಿರೋದು. ಅದಕ್ಕೆ ನಾನು ಹೇಳ್ತಿರೋದು, ನೀನ್ ಹೋಗಿ ಸಿನಿಮಾ ಆರ್ಟ್ ಡೈರೆಕ್ಟ್ರು, ಮೇಕಪ್ ಮ್ಯಾನು, ಕಾಸ್ಟ್ಯೂಮರು ಜನ ಕರ್ಕೊಂಬ. ಓಹೋ, ಈ ದರ್ತಳಿಗೆ ಈಗ ಹೊಳಿತು ಬಿಡಿ. ಈಗ ನೋಡ್ತಾ ಇರಿ, ಸಾರ ಸೆಟ್ ಆಗಿ ಎಲ್ಲಾರನ್ನು ಕಿಡ್ನಾಪ್ ಮಾಡಿ ಎತ್ಕೊಂಡ್ ಬಂದ್ಬಿಡ್ತೀನಿ. ನೀವು ರೆಡಿ ಆಗಿರಿ. ಏಯ್, ಬೇಗ ಬಾರೋ, ಸಾಕ್ ನಿನ್ ಶೃಂಗಾರ. ಬಂದೆ. ಮಗುಗೆ ಹೊಸ ಬಟ್ಟೆ ಹಾಕೋದ್ ಬೇಡ್ವಾ? ಅಯ್ಯೋ, ಇವನ್ ಬೇರೆ ಅಡ್ಡ ಬಂದಲ್ಲಪ್ಪ. ಇಲ್ಲಿ ಹೋಗೋ ಕೆಲ್ಸ ಆದಂಗೆ. ಬಾ, ವಾಪಸ್ ಹೋಗೋಣ. ಅಭಿಷೇಕನ ಎಷ್ಟೊತ್ತು? ನಿನ್ ಅಲಂಕಾರನೇ ಮುಗಿಯಕ್ಕಿಲ್ಲ, ಎಲ್ಲಾರು ಹೋಗ್ಬೇಕಾರೆ ಕೊಡ. ಅಯ್ಯ, ಒಳ್ಳೆ ಕೆಲ್ಸಕ್ಕೆ ಹೋಗ್ಬೇಕಾರೆ ಇವ್ರು ಬೇರೆ ಅಡ್ಡ ಬಂದ. ಬಂದ್ರೆ ಏನಂತೆ? ಅಯ್ಯ ಮುಂಡದೆ, ನಿನಗಷ್ಟು ತಿಳಿಯಕ್ಕಿಲ್ವಾ? ನಾವ್ ಹೋಯ್ತಾ ಇರೋದು ನನ್ ತಮ್ಮನ್ ಮದ್ವೆ ಮುಹೂರ್ತನ ನಿಶ್ಚಯ ಮಾಡ್ಕೊಂಡ್ ಬರೋದಕ್ಕೆ. ಈ 8 ದಿವಸದ ಗಂಡನ್ ಮುಖ ನೋಡ್ಕೊಂಡು ಹೋದ್ರೆ ನನ್ ತಮ್ಮನ ಮುಂದೆ ಆಗಕ್ಕಿಲ್ವಾ? ಗಂಡಡಿ ಮನೆಗೆ. ಹೌದೌದು. ಅವನು ನನ್ನ ಆನಂದ ಅಲ್ವಾ? ಅವನೇನೆ ಹೆಂಡತಿ ಸತ್ಮೇಲೆ ಹುಚ್ಚನಾಗಿ ಅವನ್ ಬದುಕೆ ವಿಚಿತ್ರ ಆಗೋಯ್ತು. ಮುಹೂರ್ತ ಗೊತ್ತಾಯ್ತು, ಬೇಗ ಬೇಗ ಹೊರಗೆ ಬರ್ಸಿ. ಬೇಗ ಗೆಜ್ಜೆ ಹಾಕ್ಕೊಂಡ್ ಬನ್ನಿ. ಅಯ್ಯೋ, ನಿಜ ನಿನ್ ಮಕ್ಕ ಮುಚ್ಚ. ನಿನಗೇನೆ ಬಂದಿತ್ತು ವಾಂತಿ ರೋಗ. ಒಳ್ಳೆ ಶುಭ ಕಾರ್ಯಕ್ಕೆ ಹೋಗುವಾಗ ಬೆಕ್ಕಡ್ಡೆ ಬಂದಂಗ್ ಬತ್ತಿಯಲ್ಲ. ಹೆಂಡತಿ ಸತ್ ಗಂಡ ಸಮಾಜಕ್ಕೆ ಬೇಡವಾದ್ಮೇಲೆ ಯಾವ್ದಾದ್ರೂ ಮೂಲೆ ಕೂತ್ಕೊಂಡು ಸಾಯೋದು ತಾನೆ. ಅಯ್ಯೋ, ಪ್ರಾರಬ್ಧ ಒಕ್ಕರ್ಸ್ಕೊಂಡ್ಬಿಟ್ಟ. ಅಪಶಕುನ. ನಿಂತ್ಕೊಂಡ್ರೆ ನೀವೇನ್ ಮನುಷ್ಯರ, ರಾಕ್ಷಸರ, ಪ್ರಾಣಿಗಳ, ಪಕ್ಷಿಗಳ? ಮನುಷ್ಯನಾಗಿದ್ದುಕೊಂಡು ಮನುಷ್ಯ ಅಡ್ಡ ಬಂದ್ರೆ ಅಪಶಕನ ಅಂತೀರಾ? ಇವನ್ ಹೆಂಡತಿ ಸತ್ಲು, ಅದು ಇವನ್ ತಪ್ಪ? ಬಿದುರ್ನಾದವನ್ನ ಅಪಶಕನದ ಗಂಡು ಅಂತ ಮಾಡಿರೋದೇ ನೀವು. ನಿಮಗೂ ಇದೇ ಸ್ಥಿತಿ ಬಂದ್ರೆ ನೀವೇನ್ ಮಾಡ್ತೀರಾ? ಏನ್ ಮಾಡ್ತೀರಾ? ಆ
ನಿನ್ನ ಕುದುಗೆಲಿ ತಾಳಿ ಇಲ್ಲ, ನಿನಗೆ ಹೆಂಡತಿ ಇಲ್ಲ ಅಂತ ತಾನೆ ಇವ್ರೆಲ್ಲ ನಿನ್ನ ಅಪಶಕುನ ಅಪಚಾರ ಅಂತ ನಿಂದನೆ ಮಾಡೋದು. ನೋಡೋ, ಇವತ್ತಿನಿಂದ ನಿನಗೆ ಎಲ್ಲ ಇರುತ್ತೆ. ಹಿಡ್ಕೊ ಇದನ್ನ. ಪಾರು, ಬೇಡ ಪಾರು, ಆ, ವಾಲ್ಗ ಹೋದೆ. ಬೇಡ ಪಾರು. ಶುಕ್ಲಾಂಬರಧರಂ ವಿಷ್ಣು ಶಶಿವರ್ಣಂ ಗಂಡ ಹೆಂಡತಿ ಆಗೋಯ್ದ್ರು, ಒಳ್ಳೇದಾಗ್ಲಿ ಶುಭ ಆಗ್ಲಿ. ಆಹಾ, ವಿಧವಾ ಮದ್ವೆ ಆಗೋಯ್ತು, ಇಬ್ಬರು ದೇವ್ರು ಚೆನ್ನಾಗಿಟ್ಟಿರ್ಲಿ. ಈಗ ಹೇಳಿ, ಇವನು ಅಪಶಕನದ ಮನುಷ್ಯನ ಇಲ್ಲ ಪುಣ್ಯ ಪುರುಷನ? ಈತ ಮುತ್ತೈದೆಯಾಗಿ ನಿತ್ಯ ಸುಮಂಗಲಿನ ಇಲ್ವಾ? ಅದು ಹೋಗೆ ಆಗ್ಬೇಕಾ ನಿಶ್ಚಿತಾರ್ಥ ಕಾರ್ಯನ ಮಾಡಿ ಮುಗಿಸಿ ಹೋಗೆ. ಬನ್ನಿ ಬನ್ನಿ, ಹೋಗ ಬರ್ತಿ. ನಗು ಆನಂದ, ಇವತ್ತಿನಿಂದ ನಿನ್ನ ಜೊತೆಯಾಗಿ ನಿನ್ನ ಮಕ್ಕಳಿಗೆ ತಾಯಾಗಿರ್ತೀನಿ. ಇದಪ್ಪ ಮಾತು. ಪಾರ್ವತಿ, ನೀನ್ 1000 ರೂಪಾಯಿ ಮಿಂಚು ಬಿಟ್ಟೆ.